ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ರೂಪಾ ಡೈಲಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಸ್ನೈಡರ್ ಕಂಪನಿಯಲ್ಲಿ ಜಾಬ್ ಹೈರಿಂಗ್ ಆಗ್ತಾಯಿದೆ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳಿಸೋದಕ್ಕೆ ಬಂದಿದ್ದೀನಿ. ಯಾರೆಲ್ಲ ಅಪ್ಲೈ ಮಾಡ್ಬೋದು, ಹೇಗೆ ಅಪ್ಲೈ ಮಾಡಬೇಕು, ಸ್ಯಾಲ್ರಿ ಎಷ್ಟು, ಬೆನಿಫಿಟ್ಸ್ ಏನಿದೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಲೇ ಕಂಪ್ಲೀಟಾಗಿ ನೋಡಿ. ಕಂಪನಿ ಡೀಟೇಲ್ಸ್ ನೋಡೋದಾದರೆ, ಹೈರಿಂಗ್ ಮಾಡ್ತಿರೋದು ಯಾವ ಕಂಪ್ನಿಗೆ ಅಂತ ಆದರೆ ಸ್ಕೈಂಡರ್ ಎಲೆಕ್ಟ್ರಾನಿಕ್ ಕಂಪನಿಗೆ ಹೈರಿಂಗ್ ಆಗ್ತಾಯಿದೆ. ನೆಕ್ಸ್ಟು ಜಾಬ್ ರೋಲ್ ನೋಡೋದಾದರೆ ಪ್ರೊಡಕ್ಷನ್ ಆಪರೇಟರ್ ಆರ್ ಅಸೆಂಬ್ಲಿ ಆಪರೇಟರ್, ಈ ಎರಡು ಪೊಸಿಷನ್ನಿಗೆ ಹೈರಿಂಗ್ ನಡೀತಾ ಇದೆ. ಪ್ರೊಡಕ್ಷನ್ ಆಪರೇಟರ್ ಆರ್ ಅಸೆಂಬ್ಲಿ ಆಪರೇಟರ್ಗೆ ಹೈರಿಂಗ್ ಮಾಡ್ತಾಯಿದ್ದಾರೆ ಈ ಕಂಪನಿಯಲ್ಲಿ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ವಿಲ್ ವರ್ಕ್ ಇನ್ ದ ಪ್ರೊಡಕ್ಷನ್ ಆ್ಯಂಡ್ ಅಸೆಂಬ್ಲಿ ಡಿಪಾರ್ಟ್ಮೆಂಟ್ ಆಫ್ ದ ಕಂಪನಿ. ಈಗ ಸೆಲೆಕ್ಟ್ ಆಗಿರೋ ಕ್ಯಾಂಡಿಡೇಟ್ಸ್ ಎಲ್ಲಿ ವರ್ಕ್ ಮಾಡ್ತೀರಾ ಅಂತ ನೋಡೋದಾದರೆ ಪ್ರೊಡಕ್ಷನ್ ಮತ್ತು ಅಸೆಂಬ್ಲಿ ಡಿಪಾರ್ಟ್ಮೆಂಟ್ ಆಫ್ ದ ಕಂಪನಿಯಲ್ಲಿ ನೀವು ವರ್ಕ್ ಮಾಡ್ತಾ ಇರ್ತೀರಾ. ನೆಕ್ಸ್ಟು ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂತ ಆದರೆ 10th ಪಾಸ್, 12th ಪಾಸ್ ಅಥವಾ ಎನಿ ಡಿಗ್ರಿ, 10th 12th ಎನಿ ಡಿಗ್ರಿ ಯಾರ್ದು ಕಂಪ್ಲೀಟ್ ಆಗಿದೆ ಅವರು ಇದಕ್ಕೆ ಅಪ್ಲೈ ಮಾಡ್ಬೋದು. ಮತ್ತು ನೆಕ್ಸ್ಟ್ ಕೊಟ್ಟಿದ್ದಾರೆ ಫ್ರೆಷರ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಸ್ ಕ್ಯಾನ್ ಕಾಂಟ್ಯಾಕ್ಟ್ HR ಫಾರ್ ಮೋರ್ ಡೀಟೇಲ್ಸ್. ಏನಾದರೂ ಇನ್ನೂ ನಿಮಗೆ ಇನ್ಫಾರ್ಮೇಷನ್ ಬೇಕಂದರೆ ನೀವು HR ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಕೊನೆಯಲ್ಲಿ HR ನಂಬರ್ ತೋರಿಸ್ತೀನಿ. ಸ್ಯಾಲ್ರಿ ಡೀಟೇಲ್ಸ್ ನೋಡೋದಾದರೆ ದ ಟೇಕ್ ಹೋಮ್ ಸ್ಯಾಲ್ರಿ ಈಸ್ 16,000 to 20,000 ಪರ್ ಮಂತ್. ತಿಂಗಳಿಗೆ 16,000ರಿಂದ 20,000ವರೆಗೂ ನೀವು ಟೇಕ್ ಹೋಮ್ ಸ್ಯಾಲ್ರಿನ ತಗೋಬೋದು. ಮತ್ತು ಇನ್ನೊಂದು ಲೈನ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ, ದ ಎಕ್ಸಾಕ್ಟ್ ಸ್ಯಾಲ್ರಿ ಡಿಪೆಂಡ್ಸ್ ಆನ್ ಯುವರ್ ಕ್ವಾಲಿಫಿಕೇಷನ್, ಎಕ್ಸ್ಪೀರಿಯನ್ಸ್ ಆ್ಯಂಡ್ ಇಂಟರ್ವ್ಯೂ ಪರ್ಫಾರ್ಮೆನ್ಸ್. ನಿಮ್ಮದು ಅವ್ರು ಹೇಳಿದ್ದಾರೆ ಮಂತ್ಲಿ 16,000 to 20,000 ಪರ್ ಮಂತ್ ಅಂತ, ಬಟ್ ನಿಮ್ಮದು ಎಕ್ಸಾಕ್ಟ್ ಸ್ಯಾಲ್ರಿ ಎಷ್ಟಂತ ಅವರು ನಿಮ್ಮದು ಕ್ವಾಲಿಫಿಕೇಷನ್ ಮತ್ತು ನಿಮಗೇನಾದ್ರು ಎಕ್ಸ್ಪೀರಿಯನ್ಸ್ ಇದ್ದರೆ ನಿಮ್ಮದು ಜಾಬ್ ಎಕ್ಸ್ಪೀರಿಯನ್ಸ್ ಮೇಲೆ ಮತ್ತು ನಿಮ್ಮದು ಇಂಟರ್ವ್ಯೂ ಪರ್ಫಾರ್ಮೆನ್ಸ್, ನೀವು ಇಂಟರ್ವ್ಯೂಲಿ ಹೇಗೆ ಪರ್ಫಾರ್ಮೆನ್ಸ್ ಕೊಡ್ತೀರಾ ಅದ್ರ ಮೇಲೆ ಅವರು ಎಕ್ಸಾಕ್ಟ್ ಸ್ಯಾಲ್ರಿನ ತಿಳಿಸ್ಕೊಡ್ತಾರೆ. ನೆಕ್ಸ್ಟು ಎಂಪ್ಲಾಯ್ ಬೆನಿಫಿಟ್ಸ್ ಅಂತ ಇದೆ. ಏನೇನು ಬೆನಿಫಿಟ್ ಕೊಡ್ತಾ ಇದ್ದಾರೆ ಅಂತ ನೋಡೋದಾದರೆ ದ ಕಂಪನಿ ಪ್ರೊವೈಡ್ಸ್ ಸೆವೆರಲ್ ಬೆನಿಫಿಟ್ಸ್ ಇನ್ಕ್ಲೂಡಿಂಗ್ PF ಪ್ರೊವೈಡ್ ಮಾಡ್ತಾರೆ, ESI, ಫ್ರೀ ಫುಡ್, ಯೂನಿಫಾರ್ಮ್, ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ. ಏನೇನು ಬೆನಿಫಿಟ್ ಇದೆ ಅಂತ ನೋಡೋದಾದರೆ ಈ ಕಂಪ್ನಿಗೆ ನೀವು ಜಾಯ್ನ್ ಆದರೆ PF ಪ್ರೊವೈಡ್ ಮಾಡ್ತಾರೆ, ESI, ಫ್ರೀ ಫುಡ್, ಯೂನಿಫಾರ್ಮ್ ಮತ್ತು ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಇದೆ ನಿಮಗೆ. ಇನ್ನೊಂದು ಲೈನ್ ಕೊಟ್ಟಿದ್ದಾರೆ ನೋಡಿ, ದಿಸ್ ಬೆನಿಫಿಟ್ಸ್ ಹೆಲ್ಪ್ ಎಂಪ್ಲಾಯ್ಸ್ ರೆಡ್ಯೂಸ್ ದರ್ ಡೈಲಿ ಎಕ್ಸ್ಪೆನ್ಸ್. ಅಂದರೆ ನಿಮಗೆ ಈ ಥರ ಫ್ರೀ ಫುಡ್ ಕೊಡೋದ್ರಿಂದ ಮತ್ತು ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಕೊಡೋದ್ರಿಂದ ನಿಮಗೆ ಡೈಲಿ ಎಕ್ಸ್ಪೆನ್ಸ್ ಅನ್ನೋದು ಇರಲ್ಲ, ಕಡಿಮೆ ಆಗುತ್ತೆ. ಈಗೇನಾದರೂ ನೀವು ಬೇರೆ ಕಡೆ ವರ್ಕ್ ಮಾಡ್ತಿದ್ರೆ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಇಲ್ಲಾಂದರೆ ನೀವು ಅದಕ್ಕೆ ಪೇ ಮಾಡಬೇಕು, ಫುಡ್ ಫೆಸಿಲಿಟಿ ಇಲ್ಲಾಂದರೆ ಅದಕ್ಕೆ ಪೇ ಮಾಡಬೇಕು, ಅದೆಲ್ಲ ಇಲ್ಲಿ ರೆಡ್ಯೂಸ್ ಆಗುತ್ತೆ ಅಂತ ಹೇಳಿದ್ದಾರೆ. ನೆಕ್ಸ್ಟು ಜಾಬ್ ಲೊಕೇಶನ್ ನೋಡೋಣ. ಜಾಬ್ ಲೊಕೇಶನ್ ನೋಡೋದಾದರೆ ಸ್ಕೈಂಡರ್ ಎಲೆಕ್ಟ್ರಿಕ್, ಪೊನ್ನಾಮಲೆ, ಚೆನ್ನೈ 600056. ಇದು ಚೆನ್ನೈಯಲ್ಲಿ ಹೈರಿಂಗ್ ಆಗ್ತಿರೋದು. ಕಂಪನಿ ಎಲ್ಲಿ ಲೊಕೇಟ್ ಆಗಿರೋದು ಅಂದರೆ ಚೆನ್ನೈಯಲ್ಲಿ ಈ ಕಂಪನಿ ಇರೋದು. ನೀವು ಇಂಟರ್ವ್ಯೂ ಎಲ್ಲ ನಿಮ್ಮದು ಕ್ಲಿಯರ್ ಆದಮೇಲೆ ನೀವು ಚೆನ್ನೈಗೆ ರೀಲೊಕೇಟ್ ಆಗಬೇಕಾಗುತ್ತೆ, ಯಾಕಂದರೆ ಈ ಕಂಪನಿ ಇರೋದು ಚೆನ್ನೈಯಲ್ಲಿ. ನೆಕ್ಸ್ಟ್ ನೋಡಿ ಕೊಟ್ಟಿದ್ದಾರೆ, ಅದೇ ಪಾಯಿಂಟ್ ಕೊಟ್ಟಿದ್ದಾರೆ, ನಾನು ಹೇಳಿದೆ ಅಲ್ವಾ, ಕ್ಯಾಂಡಿಡೇಟ್ ಶುಡ್ ಬಿ ವಿಲ್ಲಿಂಗ್ ಟು ವರ್ಕ್ ಅಟ್ ದಿಸ್ ಲೊಕೇಶನ್. ಎಲ್ಲಿ ಅಂದರೆ ಚೆನ್ನೈ ಪೊನ್ನಾಮಲೆಯಲ್ಲಿ ಈ ಕಂಪನಿ ಇರೋದು, ಅಲ್ಲಿ ನೀವು ವರ್ಕ್ ಮಾಡಬೇಕಾಗುತ್ತೆ. ನೆಕ್ಸ್ಟು HR ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂತ ಕೊಟ್ಟಿದ್ದಾರೆ. ಫಾರ್ ಮೋರ್ ಇನ್ಫಾರ್ಮೇಷನ್ ಆರ್ ಟು ಅಪ್ಲೈ ಕಾಂಟ್ಯಾಕ್ಟ್ HR ಅಂತ ಕೊಟ್ಟಿದ್ದಾರೆ. ಏನಾದರೂ ನಿಮಗೆ ಇನ್ನೂ ಇನ್ಫಾರ್ಮೇಷನ್ ಬೇಕಂದರೆ ಮತ್ತು ಅಪ್ಲೈ ಮಾಡೋದಕ್ಕೆ ನಿಮಗೆ HRದು ಹೆಲ್ಪ್ ತೊಗೋಬೋದು. HR ನೇಮ್ ನೋಡೋದಾದರೆ ಶ್ಯಾಮ್ ಅಂತ, ಕಾಂಟ್ಯಾಕ್ಟ್ ನಂಬರ್ ನೋಡೋದಾದರೆ 9360224631, ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಕಾಲ್ ಡ್ಯೂರಿಂಗ್ ಆಫೀಸ್ ಅವರ್ಸ್ ಫಾರ್ ಕಂಪ್ಲೀಟ್ ಇಂಟರ್ವ್ಯೂ ಡೀಟೇಲ್ಸ್. ನಿಮಗೆ ಕಂಪ್ಲೀಟ್ ಇಂಟರ್ವ್ಯೂ ಡೀಟೇಲ್ಸ್ ಬೇಕಂತಾದರೆ ಕಾಲ್ ಮಾಡ್ಬೋದು ಅವರಿಗೆ. ಡ್ಯೂರಿಂಗ್ ಆಫೀಸ್ ಅವರ್ಸಲ್ಲಿ ನೀವು ಕಾಲ್ ಮಾಡಬೇಕಾಗುತ್ತೆ. ಅದಾದಮೇಲೆ ನೆಕ್ಸ್ಟ್ ನಿಮಗೆ ಇಂಪಾರ್ಟೆಂಟ್ ನೋಟ್ ಅಂತ ಕೊಟ್ಟಿದ್ದಾರೆ. ಏನಕ್ಕೆ ಅಂದರೆ ಈ ಇಂಪಾರ್ಟೆಂಟ್ ನೋಟು, ಬಿಫೋರ್ ಅಟೆಂಡಿಂಗ್ ದ ಇಂಟರ್ವ್ಯೂ, ನೀವು ಇಂಟರ್ವ್ಯೂನ ಅಟೆಂಡ್ ಮಾಡೋಕ್ಕೂ ಮುಂಚೆ ಕೆಲವೊಂದು ಡಾಕ್ಯುಮೆಂಟ್ಸ್ನ ಕ್ಯಾರಿ ಮಾಡಬೇಕಾಗುತ್ತೆ. ಅದು ಯಾವ್ಯಾವ ಡಾಕ್ಯುಮೆಂಟ್ಸ್ ಅಂತ ನೋಡೋಣ ಬನ್ನಿ. ಏನಂತ ನೋಡೋದಾದರೆ ಏನೇನು ಕ್ಯಾರಿ ಮಾಡಬೇಕಂತ, ನೀವು ಕ್ಯಾರಿ ಯುವರ್ ಅಪ್ಡೇಟ್ ರೆಸ್ಯೂಮ್. ನಾನು ಹೇಳ್ದಾಗೆ ಅಪ್ಡೇಟ್ ರೆಸ್ಯೂಮ್ನ ನೀವು ಕ್ಯಾರಿ ಮಾಡಿ, ಹಳೆ ರೆಸ್ಯೂಮ್ನೆಲ್ಲ ಕ್ಯಾರಿ ಮಾಡಬೇಡಿ. ಮತ್ತು ಟೇಕ್ ಒರಿಜಿನಲ್ ಆ್ಯಂಡ್
ಫೋಟೋ ಕಾಪೀಸ್ ಆಫ್ ಯುವರ್ ಎಜುಕೇಷನಲ್ ಸರ್ಟಿಫಿಕೇಟ್ಸ್. ನಿಮ್ಮದು ಎಜುಕೇಷನಲ್ ಸರ್ಟಿಫಿಕೇಟ್ ಅಂದರೆ ನೀವು ಇವಾಗ ಅಲ್ಲಿ ಅಪ್ಲೈ ಮಾಡೋಕ್ಕೆ 10th 12th ಡಿಗ್ರಿ ಅಂತ ಕೊಟ್ಟಿದ್ದಾರೆ. ನೀವೇನಾದರೂ 12th ಬೇಸ್ ಮೇಲೆ ಹೋಗ್ತಿದ್ರೆ 12th ಸರ್ಟಿಫಿಕೇಟ್ ಒರಿಜಿನಲ್ ಮತ್ತು ಫೋಟೋ ಕಾಪೀಸ್ ತೊಗೊಂಡೋಗಿ. ನೀವೇನಾದರೂ ಡಿಗ್ರಿ ಬೇಸ್ ಮೇಲೆ ಹೋಗ್ತಾಯಿದ್ರೆ ಡಿಗ್ರಿ ತೊಗೊಂಡೋಗಿ. ಇಲ್ಲ ಅಂತ ಹೇಳಿದ್ರೆ 10th ಆಗಿದ್ರೆ 10th ಒರಿಜಿನಲ್ ಮತ್ತು ಫೋಟೋ ಕಾಪೀಸ್ ಎರಡೂ ತಗೋಗ್ಬೇಕಾಗುತ್ತೆ. ಓಕೆನಾ. ನೆಕ್ಸ್ಟು ಕ್ಯಾರಿ ಆಧಾರ್ ಕಾರ್ಡ್ ಆ್ಯಂಡ್ ಪಾಸ್ಪೋರ್ಟ್ ಸೈಜ್ ಫೋಟೋಸ್. ಆಧಾರ್ ಕಾರ್ಡ್ ಮತ್ತು ಪಾಸ್ಪೋರ್ಟ್ ಸೈಜ್ ಫೋಟೋಸ್ನ ನೀವು ತಗೋಗ್ಬೇಕಾಗುತ್ತೆ. ಕಾಂಟ್ಯಾಕ್ಟ್ ದ HR ಬಿಫೋರ್ ವಿಸಿಟಿಂಗ್ ದ ಕಂಪನಿ. ಅಂದರೆ ನೀವು ಡೈರೆಕ್ಟ್ ವಿಸಿಟ್ ಮಾಡಬೇಡಿ ಇಂಟರ್ವ್ಯೂಗೆ. ನೀವು ಇಂಟರ್ವ್ಯೂಗೆ ಅಟೆಂಡ್ ಮಾಡೋಕ್ಕೂ ಮುಂಚೆ ನೀವು ಒಂದ್ಸತಿ ನಾನು ಹೇಳಿದ್ದೀನಲ್ವ ನಂಬರು, ನೇಮು ಶ್ಯಾಮ್ ಅಂತ, ಅವ್ರ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರ ಒಂದ್ಸತಿ ಮಾತಾಡಿಬಿಟ್ಟು ವಿಸಿಟ್ ಮಾಡಿ. ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿ ಆಮೇಲೆ ನೀವು ಕಂಪ್ನಿಗೆ ವಿಸಿಟ್ ಮಾಡಿ ಇಂಟರ್ವ್ಯೂ ಕೊಡೋದಕ್ಕೆ. ಓಕೆನಾ. ಇಲ್ಲಿಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಮುಗ್ದಿದೆ. ಯಾವ ಕಂಪ್ನೀಲಿ ಹೈಯರಿಂಗ್ ಆಗ್ತಾಯಿದೆ, ರೋಲ್ ಏನು, ಕ್ವಾಲಿಫಿಕೇಷನ್ ಏನಿರಬೇಕು, ಸ್ಯಾಲ್ರಿ ಎಷ್ಟು ಸಿಗುತ್ತೆ, ಮತ್ತು ಲೊಕೇಶನ್ ಯಾವುದು, ಬೆನಿಫಿಟ್ ಏನಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಮತ್ತು ಇದು ಚೆನ್ನೈಯಲ್ಲಿ ಯಾರಿದ್ದೀರಾ ಅವರಿಗೂ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಮತ್ತು ಬೆನಿಫಿಟ್ಸ್ ನೋಡೋದಾದರೆ PF ESI, ಫುಡ್, ಯೂನಿಫಾರ್ಮ್, ಟ್ರಾನ್ಸ್ಪೋರ್ಟ್ ಎಲ್ಲ ಇದೆ. ಹಾಗಾಗಿ ನಿಮ್ಮದು ಡೈಲಿ ಎಕ್ಸ್ಪೆನ್ಸ್ ರೆಡ್ಯೂಸ್ ಆಗುತ್ತೆ. ಯಾರಿಗೆಲ್ಲ ಈ ಜಾಬ್ ಅಪ್ಲೈ ಮಾಡಬೇಕಂತ ಇಂಟ್ರೆಸ್ಟ್ ಇದೆಯೋ ನಾನು ವೀಡಿಯೋದಲ್ಲಿ ತೋರಿಸಿದ್ದೀನಲ್ವ ಕಾಂಟ್ಯಾಕ್ಟ್ ನಂಬರು, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಇಂಟರ್ವ್ಯೂನ ಅಟೆಂಡ್ ಮಾಡೋಕ್ಕೂ ಮುಂಚೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ರೂಪಾ ಡೈಲಿ ವ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯಲ್ಲಿ ಯಾರಾದರೂ ಜಾಬ್ ಸರ್ಚ್ ಮಾಡ್ತಿದ್ರೆ ಅವರಿಗೂ ಈ ವಿಡಿಯೋನ ಶೇರ್ ಮಾಡಿ, ತುಂಬ ಯೂಸ್ಫುಲ್ ಆಗುತ್ತೆ. HR ಕಾಂಟ್ಯಾಕ್ಟ್ ಮಾಡುವಾಗ ಆಫೀಸ್ ಅವರ್ಸಲ್ಲಿ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಅವರು ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡ್ತಾರೆ.